ಜನತಾ ಟಿವಿಗೆ ಸ್ವಾಗತ. ನಾನು ಸುರಭಿ ರಾಜೇಂದ್ರ. ಲೋಕಲ್ ಫೈಟ್ ಹತ್ತಿರವಾಗುತ್ತಿದ್ದಂತೆ ಇದೀಗ ಮೈತ್ರಿಕೂಟದಲ್ಲಿ ಗೊಂದಲ ಇದೆಯಾ ಅಂತ ಪ್ರಶ್ನೆ ಮೂಡ್ತಾ ಇದೆ. ಟಿಕೆಟ್ ವಿಚಾರದಲ್ಲಿ ದೋಸ್ತಿ ನಾಯಕರಲ್ಲೇ ಅಪಸ್ವರ ಅಂತ ಹೇಳಲಾಗ್ತಾ ಇದೆ. ಟಿಕೆಟ್ ವಿಚಾರವಾಗಿ ಪ್ರೀತಂ ಹಾಗೂ ನಾರಾಯಣಗೌಡ ಇದೀಗ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ತಟ್ಟಿದೆ ಒಪ್ಪಂದದ ಬಿಸಿ ಅಂತ ಹೇಳಲಾಗ್ತಾ ಇದೆ. ಲೋಕಲ್ ಫೈಟ್ ಹತ್ತಿರವಾಗ್ತಾ ಇದ್ದಂತೆ ಇದೀಗ ಮೈತ್ರಿಯಲ್ಲಿ ಒಂದಷ್ಟು ಗೊಂದಲ ಶುರುವಾಗಿದೆಯಾ ಅಂತ ಪ್ರಶ್ನೆ ಮೂಡ್ತಾ ಇದೆ. ಏಕೆಂದ್ರೆ ಟಿಕೆಟ್ ವಿಚಾರದಲ್ಲಿ ದೋಸ್ತಿ ನಾಯಕರಲ್ಲೇ ಅಪಸ್ವರ ಎದ್ದಿದ್ಯಾ? ಈಗಾಗಲೇ ಟಿಕೆಟ್ ವಿಚಾರವಾಗಿ ಪ್ರೀತಂ ನಾರಾಯಣಗೌಡರು ಬೇಸರ ವ್ಯಕ್ತಪಡಿಸಿದ್ದಾರೆ. ಯಾಕೆಂದ್ರೆ ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಯಲಿದೆ. ಸೊ ಅದು ಹತ್ತಿರ ಕೂಡ ಇನ್ನು ಸದ್ಯದಲ್ಲೇ ಚುನಾವಣೆ ಕೂಡ ನಡೆಯಲಿದೆ. ಹಾಗಾಗಿ ಈಗ ಮೈತ್ರಿಕೂಟದಲ್ಲಿ ಗೊಂದಲ ಉಂಟಾಗ್ತಿದ್ಯಾ? ಯಾಕಂದ್ರೆ ಯಾವಾಗ್ಲೂ ಕೂಡ ಯಾವುದೇ ಚುನಾವಣೆಗಳಾಗ್ಲಿ ಆ ಸಂದರ್ಭದಲ್ಲಿ ಮುನ್ನೆಲೆಗೆ ಬರುವಂತದ್ದೇ ಟಿಕೆಟ್ ವಿಚಾರ. ಈಗ ಸದ್ಯ ಲೋಕಲ್ ಹತ್ತಿರವಾಗ್ತಿದ್ದಂತೆ ಕೂಡ ಇದೀಗ ಮೈತ್ರಿಕೂಟದಲ್ಲಿ ನಾಯಕರ ಅಪಸ್ವರ ಎದ್ದಿದೆ. ಟಿಕೆಟ್ ವಿಚಾರವಾಗಿ ಪ್ರೀತಂ ಹಾಗೂ ನಾರಾಯಣಗೌಡ ಬೇಸರ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಒಟ್ನಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಈ ಒಪ್ಪಂದದ ಬಿಸಿ ತಟ್ತಾ ಇದೆ. ಗೊಂದಲ ಬಗೆಹರಿಸುವ ಬಗ್ಗೆ ಭರವಸೆ ನೀಡಿದ್ದಾರೆ ಎಚ್ಡಿಕೆ. ಟಿಕೆಟ್ ತರುವ ಜವಾಬ್ದಾರಿ ನಮ್ಮದು ಅಂತ ಎಚ್ಡಿಕೆ ಹೇಳಿದ್ದಾರೆ. 2-3 ಜನರ ಹೇಳಿಕೆಗಳಿಗೆ ತಡೆ ಕೆಡಿಸಿಕೊಳ್ಳೋದು ಬೇಡ. ಕೆಲ ಬಿಜೆಪಿ ನಾಯಕರು ಏನೇ ಹೇಳಿಕೆ ಕೊಟ್ರು ಸುಮ್ನಿರಿ. ಮೈತ್ರಿ ಬಗ್ಗೆ ಜೆಡಿಎಸ್ನವರು ಯಾರು ಮಾತನಾಡಬಾರ್ದು. ಯಾವುದೇ ಮೈತ್ರಿ ಇದ್ರೂ ಕೂಡ ದಿಲ್ಲಿಯಲ್ಲಿ ಚರ್ಚಿಸಿ ತೀರ್ಮಾನ ಮಾಡಲಾಗುತ್ತೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹತ್ತಿರ ಆಗ್ತಾ ಇದ್ದಂತೆ ಇದೀಗ ಮೈತ್ರಿಯಲ್ಲಿ ಒಂದಷ್ಟು ಗೊಂದಲಗಳು ಕೂಡ ಸ್ಟಾರ್ಟ್ ಆಗಿದೆ. ಇನ್ನು ಮಂಡ್ಯದಲ್ಲಿ ಮತ್ತಷ್ಟು ಬಿಗಡಾಯಿಸಿದ ಬಿಜೆಪಿ ಹಾಗೂ ಮೈತ್ರಿ ಜೆಡಿಎಸ್ ಮೈತ್ರಿ ಬಹಳ ಬಿಗಡಾಯಿಸ್ತಾ ಇದೆ. ಏಕೆಂದ್ರೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ದೋಸ್ತಿ ನಡುವಿನ ಮನಸ್ತಾಪ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಕೂಡ ಹೇಳಲಾಗ್ತಾ ಇತ್ತು ಏನಂದ್ರೆ ಯಾವುದೇ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳಿ, ಯಾವುದೇ ಒಂದು ಸಮಾವೇಶ ಹಮ್ಮಿಕೊಳ್ಳಿ ಕೂಡ ಅಲ್ಲಿ ಮೈತ್ರಿಕೂಟ ಇರ್ತಿದ್ದಿಲ್ಲ. ಬರೀ ಬಿಜೆಪಿ ಇರ್ತಿದ್ರು, ಇಲ್ಲ ಜೆಡಿಎಸ್ ಇರ್ತಿದ್ರು. ಅವಾಗ್ನೇ ಒಂದಿಷ್ಟು ಪ್ರಶ್ನೆಗಳಿತ್ತು, ಮನಸ್ತಾಪ ಇತ್ತ ಅಂತ. ಈಗ ಮತ್ತೆ ಆ ವಿಚಾರ ಮುನ್ನೆಲೆಗೆ ಬಂದಿದೆ. ಬಹಿರಂಗ ವಾಗ್ವಾದಕ್ಕೆ ಇಳಿದ ಉಭಯ ಪಕ್ಷದ ನಾಯಕರು ಲೋಕಲ್ ಫೈಟ್ಗೂ ಮುನ್ನವೇ ಈಗ ಹಳಿಸ್ತಾ ಇದೆ ಮೈತ್ರಿ ಸಂಬಂಧ ಅಂತ ಹೇಳ್ಬೋದು. ಯಾಕೆಂದ್ರೆ ಪ್ರತಿ ಬಾರಿ ಕೂಡ ಯಾವುದೇ ಒಂದು ಸಮಾವೇಶ ಆಗ್ಲಿ ಅಥವಾ ಯಾವುದೇ ಒಂದು ಪ್ರತಿಭಟನೆ ಆಗ್ಲಿ ಯಾವಾಗ್ಲೂ ಕೂಡ ಒಂದು ಪ್ರಶ್ನೆ ಮೂಡ್ತಾ ಇತ್ತು, ಮೈತ್ರಿಕೂಟದವರು ಎಲ್ಲಿ? ಯಾಕೆಂದ್ರೆ ಒಂದು ಕಡೆ ಬರೀ ಒಂದು ಕಾರ್ಯಕ್ರಮ ಅಥವಾ ಒಂದು ಪ್ರತಿಭಟನೆ ಅಂದ್ರೆ ಬರೀ ಜೆಡಿಎಸ್ ಕಾರ್ಯಕರ್ತರು, ಜೆಡಿಎಸ್ ಬೆಂಬಲಿಗರು ಇರ್ತಿದ್ರು, ಇಲ್ಲ ಬಿಜೆಪಿ ಬೆಂಬಲಿಗರು ಅಥವಾ ಬಿಜೆಪಿ ಕಾರ್ಯಕರ್ತರು ಇರ್ತಿದ್ರು. ಅವಾಗ ಒಂದಿಷ್ಟು ಪ್ರಶ್ನೆ ಮೂಡ್ತಾ ಇತ್ತು. ಯಾಕೆಂದ್ರೆ ಮೈತ್ರಿಕೂಟದಲ್ಲಿ ಗೊಂದಲ ಇದೆಯಾ, ಮನಸ್ತಾಪ ಇದೆಯಾ ಅಂತ ತುಂಬಾ ಪ್ರಶ್ನೆಗಳಿತ್ತು. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಲೋಕಲ್ ಹತ್ತಿರವಾಗುತ್ತಿದ್ದಂತೆ ಕೂಡ ಈಗ ಜೆಡಿಎಸ್ ಹಾಗೂ ಬಿಜೆಪಿ ನಡುವೆ ಭಿನ್ನಾಭಿಪ್ರಾಯ ಇದೆಯಾ ಅಂತ ಪ್ರಶ್ನೆ ಮೂಡ್ತಾ ಇದೆ. ಈಗಾಗಲೇ ಟಿಕೆಟ್ ವಿಚಾರವಾಗಿ ನಾರಾಯಣಗೌಡರು ಇರ್ಬೋದು, ಪ್ರೀತಂ ಇರ್ಬೋದು, ಗೊಂದಲ ಅಂದ್ರೆ ಬೇಸರ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಇನ್ನು ಈ ಬಗ್ಗೆ ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರು ಭರವಸೆ ಕೊಟ್ಟಿದ್ದಾರೆ. ಟಿಕೆಟ್ ತರುವ ಜವಾಬ್ದಾರಿ ನಂದು ಅಂತ ಹೇಳಿದ್ದಾರೆ. 2-3 ಜನರ ಹೇಳಿಕೆಗಳಿಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಯಾಕೆಂದ್ರೆ ಸಾಮಾನ್ಯವಾಗಿ ಒಂದು ಎಲೆಕ್ಷನ್ ಹತ್ರ ಬರ್ತಿದೆ ಅಂದ್ರೆ ನಾಯಕರು, ಬೆಂಬಲಿಗರು ಅಥವಾ ಶಾಸಕರು, ಸಚಿವರು ಸ್ಟೇಟ್ಮೆಂಟ್ ಕೊಡೋದು ಮಾಮೂಲಿ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಕೆಲ ಬಿಜೆಪಿ ನಾಯಕರು ಏನೇ ಹೇಳಿ ನೀವು ಸುಮ್ಮನಿರಬೇಕು. ಯಾಕೆಂದ್ರೆ ಪಕ್ಷದಲ್ಲೂ ಏನು ಒಳಗಡೆ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್, ಹೊರಗೆ ನಡೆಯುವಂಥದ್ದು ಬಹಳ ಮೈತ್ರಿಕೂಟಕ್ಕೆ ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಇಲ್ಲಿ ಕುಮಾರಸ್ವಾಮಿ ಕೂಡ ಯಾರೇ ಏನು ಹೇಳಿಕೆ ಕೊಟ್ಟರು ನೀವು ಸುಮ್ಮನಿರಿ ಅನ್ನೋ ರೀತಿಯಾಗಿ ಹೇಳಿದ್ದಾರೆ. ಹಾಗೆ ಮೈತ್ರಿ ಬಗ್ಗೆ ಜೆಡಿಎಸ್ನವರು ಯಾರೂ ಮಾತನಾಡಬಾರ್ದು ಅಂತ ಕೂಡ ಹೇಳಿದ್ದಾರೆ. ಯಾವುದೇ ವಿಚಾರ ಆಗಿರ್ಲಿ, ಯಾವುದೇ ವಿಚಾರ ಇದ್ರೂ ಕೂಡ, ಚುನಾವಣೆ ಆಗಿರ್ಲಿ ಅಥವಾ ಟಿಕೆಟ್ ವಿಚಾರವಾಗಿರ್ಲಿ, ಯಾವುದೇ ಕೂಡ ದಿಲ್ಲಿಯಲ್ಲಿ ಚರ್ಚಿಸಿ ತೀರ್ಮಾನ ಮಾಡ್ತೇವೆ. ಇದಿಷ್ಟು ಗೊಂದಲದ ನಡುವೆ ಈಗ
ಮಂಡ್ಯದಲ್ಲಿ ಮತ್ತಷ್ಟು ಸಿಚುವೇಶನ್ ಬಿಗಡಾಯಿಸಿದೆ. ಯಾಕೆಂದ್ರೆ ಜೆಡಿಎಸ್ ಬಿಜೆಪಿ ಮೈತ್ರಿ ಏನಾಗಿದ್ದಾರ ಈ ವಿಚಾರ ಇದ್ದಾಗ ನಮ್ಮ ಜೆಡಿಎಸ್ ನವರಿಗೆ ಟಿಕೆಟ್ ಕೊಡ್ಬೇಕು ಅಥವಾ ಬಿಜೆಪಿ ಅವರಿಗೆ ಟಿಕೆಟ್ ಕೊಡ್ಬೇಕಾ, ಒಂದಿಷ್ಟು ಗೊಂದಲಗಳಿರುತ್ತೆ. ಯಾಕಂದ್ರೆ ಅಲ್ಲಿನ ಕಾರ್ಯಕರ್ತರು ಬಹಳ ದುಡಿದಿರ್ತಾರೆ, ಹಾಗೆ ಬೆಂಬಲಿಗರು ಕೂಡ ಇರುತ್ತೆ. ಅವ್ರವ್ರ ಪಕ್ಷದಿಂದ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಎಲ್ಲರ ಕಾರ್ಯಕರ್ತರ ಒಂದು ಒಲವು ಆಗಿರುತ್ತೆ. ಆದ್ರೆ ಈಗ ದಿನದಿಂದ ದಿನಕ್ಕೆ ದೋಸ್ತಿಗಳ ಸಮರ, ಏನು ದೋಸ್ತಿ ಸಮರ ಅಂತ ಇವರು ಸಾರಿದ್ರೋ, ಮೈತ್ರಿಕೂಟ ಮಾಡ್ಕೊಂಡ್ರೋ, ಆದ್ರೆ ದಿನದಿಂದ ದಿನಕ್ಕೆ ಮನಸ್ತಾಪ ಹೆಚ್ಚೇ ಆಗ್ತಿದೆ. ಈಗ ಆಲ್ರೆಡಿ ಬಹಿರಂಗ ವಾಗ್ವಾದಕ್ಕೆ ಉಭಯ ನಾಯಕರು ಇಳಿದಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ಲೋಕಲ್ ಫೈಟ್ಗೂ ಮುನ್ನ ಮೈತ್ರಿ ಸಂಬಂಧ ಹಾಳಾಯ್ತಾ ಅಂತ ಪ್ರಶ್ನೆ ಮೂಡ್ತಾ ಇದೆ. ಏಕೆಂದ್ರೆ ಈಗ ಲೋಕಲ್ ಫೈಟ್ ಹತ್ತಿರವಾಗ್ತಿದ್ದಂತೆ ಈಗ ಮೈತ್ರಿಯಲ್ಲಿ ಗೊಂದಲ ಇದೆಯಾ ಅಂತ ವಿಚಾರ ಮುನ್ನೆಲೆಗೆ ಬಂದೇ ಬರುತ್ತೆ. ಯಾಕೆಂದ್ರೆ ಟಿಕೆಟ್ ವಿಚಾರದಲ್ಲಿ ಈಗಾಗಲೇ ಪ್ರೀತಮ್ ಅವರು ಇರ್ಬೋದು, ಹಾಗೆ ನಾರಾಯಣ್ ಗೌಡ್ರು ಇರ್ಬೋದು, ಆಲ್ರೆಡಿ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಈ ವಿಚಾರದಲ್ಲಿ ಮುಂದೆ ಏನ್ ಆಗ್ಬೋದು ಅಂತ ಕಾದ್ ನೋಡೋಣ. ಇಂದು ದೇಶಾದ್ಯಂತ ಓಲಾ ಊಬರ್ ರ್ಯಾಪಿಡೋ ಮುಷ್ಕರ, ರಾಜ್ಯದಲ್ಲೂ ಸ್ತಬ್ಧವಾಗುತ್ತಾ ಆಪ್ ಆಧಾರಿತ ಕ್ಯಾಬ್ಗಳು ಅಂತ ಪ್ರಶ್ನೆ ಮೂಡ್ತಾ ಇದೆ. ವಿವಿಧ ಬೇಡಿಕೆ ಮುಂದಿಟ್ಟು ಮುಷ್ಕರಕ್ಕೆ ಸಂಘಟನೆಗಳ ಕರೆ ನೀಡಲಾಗಿದೆ. ಇಂದು ದೇಶಾದ್ಯಂತ ಓಲಾ ಊಬರ್ ರ್ಯಾಪಿಡೋ ಮುಷ್ಕರ ಇದೆ. ರಾಜ್ಯದಲ್ಲೂ ಸ್ತಬ್ಧವಾಗುತ್ತಾ ಆಪ್ ಆಧಾರಿತ ಕ್ಯಾಬ್ಗಳು ಅಂತ ಪ್ರಶ್ನೆ ಮೂಡ್ತಾ ಇದೆ. ವಿವಿಧ ಬೇಡಿಕೆ ಮುಂದಿಟ್ಟು ಮುಷ್ಕರಕ್ಕೆ ಸಂಘಟನೆಗಳು ಈಗಾಗಲೇ ಕರೆ ನೀಡಿದೆ. ದೇಶಾದ್ಯಂತ ಇತರೆ ಸಂಘಟನೆಗಳು ಮುಷ್ಕರದಲ್ಲಿ ಭಾಗಿಯಾಗಲಿದೆ. ಸುಮಾರು 6 ಗಂಟೆಗಳ ಕಾಲ ಆಪ್ನ ಆಫ್ ಮಾಡಿ ಮುಷ್ಕರ ಮುಂದುವರಿಯುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ವೇಳೆ ಆಪ್ ಆಧಾರಿತ ಸಾರಿಗೆಯಲ್ಲಿ ವ್ಯತ್ಯಯಾಗುವ ಎಲ್ಲಾ ಸಾಧ್ಯತೆ ಇದೆ. ಕ್ಯಾಬ್ ಇರ್ಬೋದು, ಆಟೋ ರಿಕ್ಷಾ ಇರ್ಬೋದು, ಬೈಕ್ಗಳ ಸೇವೆ ಮೇಲೆ ಪರಿಣಾಮ ಬೀಳುವ ಎಲ್ಲಾ ಸಾಧ್ಯತೆ ಇದೆ. ಜಂತರ್ ಮಂತರ್ನಲ್ಲಿ ಇಂದು ನಡೆಯಲಿದೆ ಪ್ರೊಟೆಸ್ಟ್. ಇಂದು ದೇಶಾದ್ಯಂತ ಜಂತರ್ ಮಂತರಲ್ಲಿ ಸಂಘಟನೆಗಳು ಪ್ರತಿಭಟನೆಗೆ ಕರೆ ನೀಡಿದ್ದಾವೆ. ಓಲಾ ಊಬರ್ ರ್ಯಾಪಿಡೋ ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ಸಾಮಾನ್ಯವಾಗಿ ಪ್ರಶ್ನೆ ಮೂಡ್ತಾ ಇದೆ, ರಾಜ್ಯದಲ್ಲೂ ಸ್ತಬ್ಧವಾಗುತ್ತಾ ಆಪ್ ಆಧಾರಿತ ಕ್ಯಾಬ್ಗಳು ಅಂತ. ಯಾಕೆಂದ್ರೆ ತುಂಬಾ ಟೈಮ್ ಇಂದ ವಿವಿಧ ಬೇಡಿಕೆಗಳು ಇಡ್ತಾ ಇದ್ದಾರೆ, ಸರ್ಕಾರದವರು ಈಡೇರಿಸಿಲ್ಲ. ಈಗ ಮತ್ತೆ ಅವರು ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಮುಂದಾಗಿದ್ದಾರೆ. ಇನ್ನು ದೇಶಾದ್ಯಂತ ಇತರ ಸಂಘಟನೆಗಳು ಮುಷ್ಕರದಲ್ಲಿ ಭಾಗಿಯಾಗುವ ಎಲ್ಲಾ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ.